ಹೋಟೆಲ್ ಕಾರ್ಮಿಕ ಸಂಘಟನೆಯ ವತಿಯಿಂದ ಮುಂಚೂಣಿಯಾಗಿ ಗುರುತಿಸಿಕೊಂಡು ಬಿಕೆ ಸುಂದರೇಶ್ ಅವರ ಒಡನಾಡಿಯಾಗಿ ಸಿಪಿಐ ಮೊದಲಾದ ಕೆಲವು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಹಾಗೂ ಕುಸ್ತಿಪಟು ಸಹ ಆಗಿದ್ದು ಅನೇಕ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿ ಅವಾರ್ಡ್ ತೆಗೆದುಕೊಂಡು ಚಿಕ್ಕಮಗಳೂರಿನಲ್ಲಿ ಕುಸ್ತಿಪಟು ಆಗಿ ಸಂಘಟನೆಯ ನಾಯಕರಾಗಿ ಗುರುತಿಸಿಕೊಂಡಿದ್ದು ಬ್ರೈನ್ ಟ್ಯೂಮರ್ನಿಂದ ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮೃತಪಟ್ಟು 35 ವರ್ಷ ಆಗಿದ್ದು ಸಿಪಿಐ ಪಕ್ಷವು ಇವರ ಸ್ಮರಣಾರ್ಥ ಅಂಗವಾಗಿ ತಮ್ಮ ಕಚೇರಿಯಲ್ಲಿ ಹಿರಿಯಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಹಾಗೂ ಮೌನಾಚರಣೆಯ ಮೂಲಕ ಗೌರವ ಸಲ್ಲಿಸಿದರು. ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ, ಹಿರಿಯಣ್ಣನವರು ಹೋಟೆಲ್ ಕಾರ್ಮಿಕರ ಸಂಘಟನೆಯಿಂದ ಗುರುತಿಸಿಕೊಂಡು ಬಿಕೆ ಸುಂದರೇಶ್ ಅವರ ಒಡನಾಡಿಯೂ ಕೂಡ ಆಗಿದ್ದು ಸಿಪಿಐ ಸೇರಿದಂತೆ ಹಲವು ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದು ಬ್ರೈನ್ ಟ್ಯೂಮರ್ನಿಂದ ಬೆಂಗಳೂರು ನಿಮ್ಹಾನ್ಸ್ನಲ್ಲಿ ಮೃತಪಟ್ಟು ಇಂದಿಗೆ 35 ವರ್ಷಗಳಾಗಿದ್ದು ತಮ್ಮ ಕಚೇರಿಯಲ್ಲಿ ಇವರಿಗೆ ಪುಷ್ಪನಮನ ಹಾಗೂ ಮೌನಾಚರಣೆಯ ಮೂಲಕ ಗೌರವವನ್ನು ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ನಮ್ಮ ಪಾರ್ಟಿಯ ಹಳೆ ಕಾಂಗ್ರೆಸ್ ಹಿರಿಯಣ್ಣ ಅವರು ಮೊದಲು ಪಾರ್ಟಿ ಪ್ರಾರಂಭ ಆಗೋ ಟೈಮಲ್ಲಿ ಹೋಟೆಲ್ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದವರು ಪಾರ್ಟಿಗೆ ಬಂದು ಅಲ್ಲಿ ಸಂಘಟನೆ ಕಟ್ಟಿ ಆಮೇಲೆ ಹಲವಾರು ಸಂಘಟನೆ ಮುಂಚೂಣಿಯಲ್ಲಿ ಪಕ್ಷದ ಕೆಲಸ ಮಾಡ್ಕೊಂಡು ಹೋದವರು. ಹಾಗಾಗಿ ಸುಂದರೇಶ್ವರ ಜೊತೆ ಒಡನಾಡಿಯಾಗಿದ್ದರು. ಎರಡನೇದು ಅವರು ಮೊದಲೆಲ್ಲ ಕಮ್ಯುನಿಸ್ಟ್ ಪಾರ್ಟಿ ಇದ್ದರೆ ಕುಟುಂಬದ ಥರ ಎಲ್ಲ ಒಟ್ಟು ಕುಟುಂಬದ ಥರ ಇಲ್ಲಿ ಬದುಕಿದವರು. ಅವರು ಬ್ರೈನ್ ಹ್ಯಾಮ್ರೇಜಲ್ಲಿ 1988ರಲ್ಲಿ ಅವರು ತೀರ್ಕೊಂಡಿದ್ರು. ಮದುವೆ ಇನ್ನೂ ಆಗಿರಲಿಲ್ಲ. ಅವರು ತಮ್ಮ ಶಂಕರ್ ಅಂತ ಅವರನ್ನು ಕರ್ಕೊಂಡ್ಬಂದು ಓದಿಸಿ ಮಾಡಿ ಅವರು ಲಾಯರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಪಕ್ಷಕ್ಕೋಸ್ಕರ ದುಡಿದಂಥ ನಮ್ಮ ಕಾಮ್ರೇಡ್ ಅವರು ಪ್ರತಿ ವರ್ಷವೂ ಸೆಪ್ಟೆಂಬರ್ 4ನೇ ತಾರೀಕು ಅವರ ಪುಣ್ಯ ಸ್ಮರಣ ದಿನ ಆಚರಣೆ ಮಾಡ್ತಾರೆ ಕಮ್ಯುನಿಸ್ಟ್ ಪಾರ್ಟಿ. ಹಿರಿಯಣ್ಣನವರ ಕಿರಿಯ ಸಹೋದರ ಚಿಕ್ಕಮಗಳೂರಿನ ವಕೀಲರಾದ BL ಶಂಕರ್ ಅವರು ಮಾತನಾಡಿ ತಮ್ಮ ಅಣ್ಣನವರ ಸಾಧನೆಗಳನ್ನು ಸ್ಮರಿಸಿದರು. ಹಿರಿಯಣ್ಣನವರು ನಾವು ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿದ್ದಾಗ ನನಗೆ ಇಲ್ಲಿ ಓದಿಸ್ಲಿಕ್ಕೋಸ್ಕರ ನಾನು ಚಿಕ್ಕಮಗಳೂರಿಗೆ ಬಂದೆ. ನಾನು ಇಲ್ಲಿ ಬಂದಾಗ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿ ಬಿಕೆ ಸುಂದರೇಶ್ ಜೊತೆಯಲ್ಲಿ ಒಡನಾಡಿಯಾಗಿ ವರ್ಕ್ ಮಾಡ್ತಿದ್ದರು. ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ನನಗೆ ತರಲಿಕ್ಕೆ ಇವರು ಒಂದು ಕಾರಣ ಕೃತರಾಗಿದ್ದಾರೆ. ಅವಾಗಿದ್ದರೂ ನಾನು ವಿದ್ಯಾರ್ಥಿ ಸಂಘಟನೆ ಮತ್ತು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಈಗಲೂ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಬರ್ತಾಯಿದ್ದೇನೆ. ಹಿರಿಯಣ್ಣವರು ಹಿಂದೆ ಹೋಟೆಲ್ ಕಾರ್ಮಿಕ ಸಂಘಟನೆಯಲ್ಲಿ ಮುಂಚೂಣಿ ನಾಯಕರಾಗಿದ್ದರು. ಹೋಟೆಲ್ ಕಾರ್ಮಿಕರ ಸಮಸ್ಯೆಗಳು ಹಾಗೆ ಅದರ ಜೊತೆಯಲ್ಲಿ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಕೆಲವು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿಷ್ಠಾ ಪ್ರಾಮಾಣಿಕ ಕೆಲಸ ಮಾಡಿದವರು ಅವರು ಆಗಿದ್ದಾರೆ. ಆಮೇಲೆ ಅವರು ಕುಸ್ತಿಪಟು ಸಹ ಆಗಿದ್ದಾರೆ. ಅನೇಕ ಕುಸ್ತಿ ಪಟು ಆಗಿ ಸುಮಾರು ಕೆಲವು ಮೈಸೂರು ದಸರಾ ಮತ್ತು ಚಿಕ್ಕಮಗಳೂರಲ್ಲಿ ಕುಸ್ತಿ ಸ್ಪರ್ಧೆಗಳಲ್ಲಿ ಸಹ ಅವಾರ್ಡನ್ನು ತೊಗೊಂಡಂಥ ವ್ಯಕ್ತಿ. ಮತ್ತು ಅವರು ಸಂಘಟನೆ ಹೋರಾಟಗಾರರು, ಕಮ್ಯುನಿಸ್ಟ್ ಪಾರ್ಟಿಗೋಸ್ಕರ ಆನೆಸ್ಟಾಗಿ ಕೆಲಸ ಮಾಡ್ತಿದ್ದರು. ಹಾಗಾಗಿ ಕಮ್ಯುನಿಸ್ಟ್ ಬಂದ ಕಾರ್ಯಕರ್ತರಿಗೆ, ಲೀಡರ್ಗಳಿಗೆ, ಅಲ್ಲಿ ಆಫೀಸರ್ ಬಂದವರಿಗೆಲ್ಲ ಉಪಚಾರ ಮತ್ತು ಪ್ರತಿಯೊಂದು ಎಲ್ಲದಕ್ಕೂ ಅವರು ಸ್ವಲ್ಪ ಆಸ್ಪತ್ರೆ ಕೊಡ್ತಾಯಿದ್ರು. ಹಾಗಾಗಿ ಅವರು 88ನೇ ಇಸ್ವಿ ಅಲ್ಲಿ ಒಂದು ಬ್ರೈನ್ ಟ್ಯೂಮರ್ಗೆ ಒಳಗಾಗಿ ಬೆಂಗಳೂರು ನಿಮ್ಹಾನ್ಸ್ನಲ್ಲಿ ಮೃತಪಟ್ಟಿದ್ದಾರೆ. ಅದು ಈಗ ಮೃತವಾಗಿ ಸುಮಾರು 35 ವರ್ಷ ಆಯಿತು. ನಾವು 35 ವರ್ಷಗಳಿಂದಲೂ ಸತತವಾಗಿ ಅವರ ಸ್ಮರಣಾರ್ಥವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ.